ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ನರ್ಮದಾ ಆಲ್ ಅಬೌಟ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಈ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಾನಲ್ನಲ್ಲಿ ನಾವು ಆರೋಗ್ಯಕ್ಕೆ ಸಂಬಂಧಿಸಿದ ಉಪಯುಕ್ತ ಮಾಹಿತಿಯನ್ನು ನೀಡ್ತಾ ಇರ್ತೀವಿ. ಸೊ ಈ ದಿನ ನಾವು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದರೆ ಆ್ಯಪಲ್ ಸೈಡರ್ ವಿನೆಗರ್. ಆ್ಯಪಲ್ ಸೈಡರ್ ವಿನೆಗರ್ ತೊಗೊಳ್ಳೋದ್ರಿಂದ ನಮಗೆ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ, ಯಾರು ತೊಗೋಬೇಕು ಯಾರು ತೊಗೋಬಾರ್ದು ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸೊ ಮೊದಲನೇದಾಗಿ ಆ್ಯಪಲ್ ಸೈಡರ್ ವಿನೆಗರ್ ಅಂದರೆ ಏನು? ಸೊ ಹೆಸರೇ ಹೇಳ್ದಂಗೆ ಅದರಲ್ಲಿ ಆ್ಯಪಲ್ ಅನ್ನೋದು ಇರುತ್ತೆ. ಸೊ ಆ್ಯಪಲ್ನ ಕ್ರಷ್ ಮಾಡಿ ಅದಕ್ಕೆ ಈಸ್ಟ್ ಮಾಡಿ ಅದನ್ನು ಫರ್ಮೆಂಟ್ ಮಾಡ್ತಾರೆ. ಸೊ ಅದನ್ನು ಲಾಂಗ್ ಟರ್ಮಲ್ಲಿ ನಿಮಗೆ ಫರ್ಮೆಂಟ್ ಮಾಡಿದಾಗ ಅದರಲ್ಲಿ ಅಸಿಟಿಕ್ ಆ್ಯಸಿಡ್ ಕಂಟೆಂಟ್ ಅನ್ನೋದು ಉಂಟಾಗುತ್ತೆ. ಸೊ ಇದನ್ನು ನಾವು ಆ್ಯಪಲ್ ಸೈಡರ್ ವಿನೆಗರ್ ಅಂತ ಹೇಳ್ತೀವಿ. ಸೊ ಆ್ಯಪಲ್ ಸೈಡರ್ ವಿನೆಗರ್ ಅಂತದ್ದು ನಿನ್ನೆ ಮೊನ್ನೆಯಿಂದ ಬಂದಿರುವಂಥದ್ದಲ್ಲ, ಪುರಾತನ ಕಾಲದಿಂದ ಯೂಸ್ ಮಾಡ್ತಿರುವಂಥ ಒಂದು ಲಿಕ್ವಿಡ್ ಅಂತ ಹೇಳ್ಬೋದು. ಸೊ ಆಯುರ್ವೇದದಲ್ಲಿ ನಾವು ಫರ್ಮೆಂಟೆಡ್ ಮೆಡಿಕೇಟೆಡ್ ಡ್ರಗ್ಸ್ನ ನಾವು ಆಸವಾರಿಷ್ಟ ಅಂತ ಹೇಳ್ತೀವಿ. ಅದನ್ನು ನಾವು ಕೆಲವು ಕಾಯಿಲೆಗಳಿಗೆ ಟ್ರೀಟ್ ಮಾಡಲಿಕ್ಕೆ ಉಪಯೋಗಿಸ್ತೀವಿ. ಸೊ ಹಾಗೆಯೇ ಇನ್ನು ಜಪಾನ್ ಮತ್ತು ಮತ್ತಿತರ ಕಂಟ್ರಿಗಳಲ್ಲಿ ಆ್ಯಪಲ್ ಸೈಡರ್ ವಿನೆಗರನ್ನು ಭಾಳ ಹಿಂದಿನಿಂದನೂ ಕೂಡ ಉಪಯೋಗಿಸ್ಕೊಂಡು ಬಂದಿದ್ದಾರೆ. ಸೊ ಇನ್ನು ಆ್ಯಪಲ್ ಸೈಡರ್ ವಿನೆಗರ್ ಯೂಸ್ ಮಾಡೋದ್ರಿಂದ ನಮಗೆ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ ಅಂತ ನೋಡೋದಾದರೆ, ನಂಬರ್ 1 ಡೈಜೆಷನ್ ಅನ್ನೋದು ಇಂಪ್ರೂವ್ ಆಗುತ್ತೆ. ಸೊ ಯಾರಿಗೆ ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಯಾರಿಗೆ ಇಂಡೈಜೆಷನ್ ಇರುತ್ತೆ, ಯಾರಿಗೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ HCl ಅನ್ನೋದು ಗ್ಯಾಸ್ಟ್ರಿಕ್ ಜ್ಯೂಸ್ ಏನಾಗಿರುತ್ತೆ ಅದು ಕಡಿಮೆ ಉತ್ಪತ್ತಿ ಆಗ್ತಿತ್ತು ಅಂತಂದರೆ ನೀವು ಆ ಕಂಡೀಷನಲ್ಲಿ ಆ್ಯಪಲ್ ಸೈಡರ್ ವಿನೆಗರ್ ಯೂಸ್ ಮಾಡಿದಾಗ ನಿಮಗೆ ಡೈಜೆಷನ್ ಅನ್ನೋದು ಇಂಪ್ರೂವ್ ಆಗುತ್ತೆ. ಮತ್ತು ನಿಮಗೆ ಬ್ಲೋಟಿಂಗು, ಗ್ಯಾಸ್, ಇಂಡೈಜೆಷನ್ ಈ ಥರದ್ದೆಲ್ಲ ಉಂಟಾಗ್ತಿತ್ತು ಬಿಕಾಸ್ ಆಫ್ ಲೋ ಆ್ಯಸಿಡ್ ಲೆವೆಲ್ ಅಂತ ಇದ್ದರೆ ಆ ಕಂಡೀಷನಲ್ಲಿ ನೀವು ಆ್ಯಪಲ್ ಸೈಡರ್ ವಿನೆಗರ್ ಯೂಸ್ ಮಾಡಿದಾಗ ನಿಮಗೆ ಹೆಚ್ಚು ಬೆನಿಫಿಟ್ ಸಿಗುತ್ತೆ. ಸೊ ಇದರಿಂದ ನಿಮಗೆ ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಮೆಟಬಾಲಿಸಮ್ ಇಂಪ್ರೂವ್ ಆಗುತ್ತೆ. ಎರಡನೇದು ನಿಮಗೆ ಬ್ಲಡ್ ಗ್ಲೂಕೋಸ್ ಮಾನಿಟರ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ನೀವು ಡಯಾಬಿಟಿಕ್ ಇದ್ದೀರಾ ಅಥವಾ ನೀವು ಪ್ರೀ ಡಯಾಬಿಟಿಕ್ ಕಂಡೀಷನಲ್ಲಿ ಇದ್ದೀರಾ ಅಂತ ಅಂದರೆ ನಿಮಗೆ ಬ್ಲಡ್ ಗ್ಲೂಕೋಸ್ ಸ್ಪೈಕ್ ಆಗೋದನ್ನು ಆ್ಯಪಲ್ ಸೈಡರ್ ವಿನೆಗರ್ ಕಂಟ್ರೋಲ್ ಮಾಡುತ್ತೆ. ಸೊ ಇನ್ನು ಮೂರನೇದು ಏನಂತಂದರೆ ನೀವು ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ದೀರಾ ಅಂತಂದರೆ ತೂಕ ಕಡಿಮೆ ಮಾಡ್ಕೋಬೇಕು ಅಂತ ಇದ್ದೀರಾ ಅಂತಂದರೆ ಆ್ಯಪಲ್ ಸೈಡರ್ ವಿನೆಗರ್ 30 to 45 ಮಿನಿಟ್ಸ್ ಬಿಫೋರ್ ಫುಡ್ ತೊಗೊಳ್ಳೋದ್ರಿಂದ ನಿಮಗೆ ಡೈಜೆಷನ್ ಇಂಪ್ರೂವ್ ಆಗುತ್ತೆ, ನಿಮಗೆ ಮೆಟಬಾಲಿಸಮ್ ಜಾಸ್ತಿ ಆಗುತ್ತೆ. ಇದರಿಂದ ಜಾಸ್ತಿ ಕ್ಯಾಲೋರೀಸ್ ಬರ್ನ್ ಆಗೋದ್ರಿಂದ ನಿಮಗೆ ಮತ್ತು ಕ್ರೀವಿಂಗ್ಸ್ ಅನ್ನೋದು ಕಡಿಮೆ ಆಗೋದ್ರಿಂದ ನಿಮಗೆ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಹೆಲ್ಪ್ ಆಗುತ್ತೆ. ಇನ್ನು ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿ ಇತ್ತು, HDL ಮತ್ತು LDL ಟ್ರೈಗ್ಲಿಸರೈಡ್ಸ್ ಈ ಥರ ವೇರಿಯೇಷನ್ ಇತ್ತು ಅಂತಂದಾಗ ಆ್ಯಪಲ್ ಸೈಡರ್ ವಿನೆಗರ್ ಯೂಸ್ ಮಾಡೋದ್ರಿಂದ HDL ಜಾಸ್ತಿ ಮಾಡ್ಕೊಳ್ಳೋದಕ್ಕೆ, LDL ಕಡಿಮೆ ಮಾಡಲಿಕ್ಕೆ ಮತ್ತು ಟ್ರೈಗ್ಲಿಸರೈಡ್ಸ್ನ ಕಡಿಮೆ ಮಾಡಲಿಕ್ಕೆ ಆ್ಯಪಲ್ ಸೈಡರ್ ವಿನೆಗರ್ ಖಂಡಿತ ಹೆಲ್ಪ್ ಮಾಡುತ್ತೆ. ಸೊ ಇದಿಷ್ಟು ಆ್ಯಪಲ್ ಸೈಡರ್ ವಿನೆಗರ್ ನಮಗೆ ಸಿಗುವಂಥ ಉಪಯೋಗಗಳು. ಇನ್ನು ಯಾರೆಲ್ಲ ಸೇವಿಸಬೇಕು ಅಂತಂದರೆ, ಯಾರಿಗೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಗ್ಯಾಸ್ಟ್ರಿಕ್ ಜ್ಯೂಸ್ ಅಂತ ಏನು ಹೇಳ್ತೀವಿ ಅದು ಕಡಿಮೆ ಉತ್ಪತ್ತಿ ಆಗ್ತಿತ್ತು ಅಂತಂದರೆ ಅವರಿಗೆ ಆ್ಯಪಲ್ ಸೈಡರ್ ವಿನೆಗರ್ ಖಂಡಿತ ಹೆಲ್ಪ್ ಮಾಡುತ್ತೆ. ಇನ್ನು ಯಾರು ಸೇವಿಸಬಾರ್ದು ಅಂತ ಅಂದರೆ, ಈಗ ಆಲ್ರೆಡಿ HCl ಪ್ರೊಡಕ್ಷನ್ ಜಾಸ್ತಿ ಇದೆ, ಗ್ಯಾಸ್ಟ್ರಿಕ್ ಜ್ಯೂಸ್ ಆಲ್ರೆಡಿ ನಿಮಗೆ ಜಾಸ್ತಿ ಪ್ರೊಡ್ಯೂಸ್ ಆಗ್ತಾಯಿದೆ, ಎದೆ ಉರಿ ಮತ್ತು ಮೌತ್ ಅಲ್ಸರ್ಸ್ ಇತ್ತು ಅಥವಾ ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಇತ್ತು, ಸ್ಟಮಕಲ್ಲಿ ಅಲ್ಸರ್ಸ್ ಇತ್ತು ಅಂತಂದಾಗ ಆ್ಯಪಲ್ ಸೈಡರ್ ವಿನೆಗರ್ನ ನೀವು ಖಂಡಿತವಾಗೂ ಅವಾಯ್ಡ್ ಮಾಡಬೇಕಾಗುತ್ತೆ. ಇನ್ನು ಕೆಲವು ಪರ್ಸನ್ಸು ಲೆಮನ್ ಇರ್ಬೋದು, ಈ ಥರದ ಹುಳಿ ಪದಾರ್ಥಗಳಿಗೆ ಸೆನ್ಸಿಟಿವಿಟಿ ಇರುತ್ತೆ. ಸೊ ಅಂಥವರು ಕೂಡ ಆ್ಯಪಲ್ ಸೈಡರ್ ವಿನೆಗರ್ನ ತೊಗೊಳ್ಳೋದನ್ನು ಅವಾಯ್ಡ್ ಮಾಡಬೇಕು. ಸೊ ಇದಿಷ್ಟು ಪ್ರಿಕಾಷನ್ಸ್ನ ನೀವು ತೊಗೋಬೇಕಾಗುತ್ತೆ. ಇನ್ನು ಅದನ್ನು ಸೇವಿಸುವಾಗ ನೀವು ಏನೆಲ್ಲ ಪ್ರಿಕಾಷನ್ಸ್ ತೊಗೋಬೇಕು ಅನ್ನೋದಾದರೆ, ಆ್ಯಪಲ್ ಸೈಡರ್ ವಿನೆಗರಲ್ಲಿ ಅಸಿಟಿಕ್ ಆ್ಯಸಿಡ್ ಕಂಟೆಂಟ್ ಇರೋದ್ರಿಂದ ಅದನ್ನು ಡೈಲ್ಯೂಟ್ ಮಾಡಿ ತೊಗೋಬೇಕಾಗುತ್ತೆ. ಒಂದು ದೊಡ್ಡ ಲೋಟ ನೀರಿಗೆ 1-2 ಚಮಚದಷ್ಟು ಆ್ಯಪಲ್ ಸೈಡರ್ ವಿನೆಗರ್ನ ಹಾಕಿ ಸ್ಟ್ರಾ ಉಪಯೋಗಿಸ್ಕೊಂಡು ನೀವು ಅದನ್ನು ಕುಡಿಬೇಕಾಗತ್ತೆ. ಇಲ್ಲ ಅಂದರೆ ನಿಮಗೆ ಎನಾಮಲ್ ಎರೋಡ್ ಆಗುವಂಥ ಚಾನ್ಸಸ್ ಇರುತ್ತೆ, ಟೂತ್ ಸೆನ್ಸಿಟಿವಿಟಿ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಪ್ರತಿ ಸಲ ನೀವು ಅದನ್ನು ಸೇವಿಸುವಾಗ ಸ್ಟ್ರಾ ಯೂಸ್ ಮಾಡಬೇಕಾಗತ್ತೆ. ಸೊ ಇದನ್ನು ನೀವು ಗಮನದಲ್ಲಿ ಇಟ್ಕೊಂಡು ನೀವು ಆ್ಯಪಲ್ ಸೈಡರ್ ವಿನೆಗರ್ ನಿಮ್ಮ ಬಾಡಿಗೆ ಸೂಟ್ ಆಗುತ್ತಾ ಇಲ್ವಾ ಅಂತ ತಿಳ್ಕೊಂಡು ನೀವು ಅದನ್ನು ಸೇವಿಸಿದರೆ ಖಂಡಿತವಾಗ್ಲೂ ನಿಮಗೆ ಬೆನಿಫಿಟ್ಸ್ ಅನ್ನೋದು ಸಿಗುತ್ತೆ. ಆದರೆ ತೊಗೊಳ್ಳೋದಕ್ಕೆ ಮುಂಚೆ ಒಂದು ಟೆಸ್ಟ್ ಡೋಸ್ ಅಂತ ತೊಗೊಂಡು ನಿಮಗೆ ದೇಹಕ್ಕೆ ಅನುಗುಣವಾಗಿ ಹೆಲ್ಪ್ ಆಗುತ್ತೆ ಇಲ್ಲ ಅಂತ ತಿಳ್ಕೊಂಡು ನಂತರದಲ್ಲಿ ಸೇವನೆ ಮಾಡಿ. ಆದರೆ ಸ್ಟ್ರಾ ಯೂಸ್ ಮಾಡೋದನ್ನು ಮರಿಬೇಡಿ. ಸೊ ಇದಿಷ್ಟು ಆ್ಯಪಲ್ ಸೈಡರ್ ವಿನೆಗರ್ ಬಗ್ಗೆ ಮಾಹಿತಿ ಆಗಿತ್ತು. ಇದೆಲ್ಲ ಮಾಹಿತಿ ನಿಮಗೆ ಉಪಯುಕ್ತ ಆಗಿತ್ತು ಅಂತ ತಿಳ್ಕೊತೀನಿ. ಉಪಯುಕ್ತ ಆಗಿತ್ತು ಅಂತಂದರೆ ನಿಮಗೆ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.